8 ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನು ಮಾಡಿದರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿ 3ನೇ ಅಭ್ಯರ್ಥಿಯನ್ನ ನೀವಾದರೂ ಹಾಕಿ ನಾವಾದರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವುದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನ ಮಾಡೋಣ ಅನ್ನೋ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವರಿಗೆ ತಿಳಿಸಿದ್ದೆ. ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಇಬ್ಬರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಫೈಟ್ ಔಟ್ ಮಾಡಬೇಕು, ಅದು ಸುಲಭಕ್ಕೆ ಬಿಡ್ಕೊಡಬಾರ್ದು, 3ನೇ ಅಭ್ಯರ್ಥಿಯನ್ನ ಸಾಧ್ಯ ಆದಷ್ಟು ಗೆಲ್ಲುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದರೆ ನಿನ್ನೆ ಮತದಾನ ಆದಂತ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿಯಿಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂತದ್ದು. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟೇನೆ, ನಮ್ದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಕ್ರಾಸ್ ವೋಟ್ ಮಾಡಿರೋರ ಬಗ್ಗೆ ಮಾಹಿತಿ ಇದೆಯಾ ಸರ್? ಕೆಲವು ಮಾಹಿತಿಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಲ್ಲ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಭಾಜಪದಲ್ಲಿ ಗೊಂದಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಗೆರೆ ಎಳೆಯುವಂಥ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ವಿಧಾನ ಪರಿಷತ್ತಿಗೆ ನಡೆದಂಥ ನಿನ್ನೆಯ ಮತದಾನ ನಾನು ಮೊದಲೇ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದ್ದೆ. ಮನಿ ಪವರು, ಮಸಲ್ ಪವರು ಇದೆಲ್ಲ ಏನು ಹೇಳಿದ್ದೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು, ಈ ಜಿಲ್ಲೆಯವ್ರನ್ನ ಬಿಟ್ಟು, ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇನು ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು
ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಹಾಕದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ. ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಭಾಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ನನಗೆ ಬೇಕಾಗಿರೋದು ನಮ್ಮ 17 ಜನ ನೀವೇನಿದ್ದೀವಿ ಅಂತ ಹೇಳ್ತೀರಿ, 17 ಮತಗಳು ಯಾವುದೇ ಕಾರಣಕ್ಕೂ ಒಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಹಿಂದೆ ಅದರ ಅನುಭವ ಆಗಿದೆ ನನಗೆ. ಆ ಹಿನ್ನೆಲೆಯಲ್ಲೇ ಹೇಳಿದಾಗ ಇಲ್ಲ ನಮಗೆ ಪರೀಕ್ಷೆ ಮಾಡಬೇಕು, ನಿಜಕ್ಕೂ ಯಾರ್ಯಾರು ಯಾವ ರೀತಿ ಇದ್ದಾರೆ, ಈ ಪಕ್ಷದ ಬಗ್ಗೆ ಗೌರವ ಇಟ್ಟವರು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಇದು ಪರೀಕ್ಷೆ ಆಗಬೇಕು ಅಂದರೆ ನೀವು ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡ ತಂದಂಥದ್ದು. ಆ 2 ಸಭೆ ಮಾಡಿದಾಗ ಅದರ ಮೇಲೆ ತೀರ್ಮಾನ ಮಾಡೋದು ಅಭ್ಯರ್ಥಿ ನಿಲ್ಲಿಸಬೇಕು ಅಂತೇಳಿ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಅದಕ್ಕೆ ಪಕ್ಷ ಯಾಕೆ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು, ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಬೆಳವಣಿಗೆ ಆದಾಗ ಈ ಪಕ್ಷ ಉಳಿಸಿ ಬೆಳೆಸ್ಕೊಂಬಂದಿರತಕ್ಕಂಥದ್ದು ಕಾರ್ಯಕರ್ತರೇ. ನಮ್ಮಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೊರತೆ ಇಲ್ಲ. ಆ ಕಾರ್ಯಕರ್ತರ ದುಡಿಮೆ ಮೇಲೆ ಬೆಳೆದಂಥವರು ಯಾವ್ಯಾವ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ ತೀರ್ಮಾನಗಳು ತೆಗೆದುಕೊಂಡು ಹೋಗಿದ್ದಾರೆ. ಅದರಿಂದ ಏನು ಪಕ್ಷಕ್ಕೇನು ಹಿನ್ನಡೆ ಆಗಿಲ್ಲ.